ನಮಸ್ಕಾರ. ಉಪ್ಪಿ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್ ಜಿ ಬಿರಾದರ್. ಇಂದು ಔರಾದ್ ತಾಲೂಕಿನ ಉದ್ಭವ ಲಿಂಗ ಶ್ರೀ ಅಮರೇಶ್ವರ ಜಾತ್ರೆ ಪ್ರಯುಕ್ತ ಜಂಗಿ ಕುಸ್ತಿ ಪಂದ್ಯಾವಳಿ ಅಂಗವಾಗಿ ಶ್ರೀ ಅಮರೇಶ್ವರ ಮತ್ತು ಆಂಜನೇಯ ದೇವಸ್ಥಾನ ಸಮಿತಿ ವತಿಯಿಂದ ದಿನಾಂಕ 18/2/2026ರಂದು ಔರಾದ್ನಲ್ಲಿ ಭವ್ಯವಾದ ಕುಸ್ತಿ ಪಂದ್ಯಾವಳಿ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮವನ್ನು ಔರಾದ್ ತಾಲೂಕಿನ ಪಂಚಾಯತ್ ತಹಶೀಲ್ದಾರರು ಶ್ರೀ ಮಹೇಶ್ ಪಾಟೀಲ್ ಔರಾದ್ ಬಿ ಹಾಗೂ ಕಾರ್ಯದರ್ಶಿಗಳು ಶ್ರೀ ಅಮರೇಶ್ವರ್ ಮತ್ತು ಆಂಜನೇಯ ದೇವಸ್ಥಾನ ಸಮಿತಿ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪಂದ್ಯಾವಳಿಯಲ್ಲಿ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಪ್ರಸಿದ್ಧ ಕುಸ್ತಿಪಟುಗಳು ಭಾಗವಹಿಸಿದ್ದು ಪ್ರೇಕ್ಷಕರಲ್ಲಿ ಅಪಾರ ಉತ್ಸಾಹ ಮತ್ತು ಕುತೂಹಲ ಮೂಡಿಸಿತು. ವಿವಿಧ ತೂಕ ವರ್ಗಗಳಲ್ಲಿ ಕುಸ್ತಿ ಪಂದ್ಯಗಳು ನಡೆದಿದ್ದು ಪ್ರತಿಯೊಂದು ಪಂದ್ಯವೂ ರೋಚಕವಾಗಿ ನಡೆದಿತ್ತು. ಕುಸ್ತಿಪಟುಗಳು ತಮ್ಮ ಶಕ್ತಿ, ತಂತ್ರ ಮತ್ತು ಶಿಸ್ತನ್ನು ಪ್ರದರ್ಶಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು. ಈ ಕಾರ್ಯಕ್ರಮವನ್ನು ಆ ಗ್ರಾಮದ ಹಿರಿಯರು ಹಾಗೂ ಗಣ್ಯ ಅತಿಥಿಗಳು ಉದ್ಘಾಟಿಸಿದರು. ಪ್ರಥಮ ಕುಸ್ತಿ ವಿಜೇತ ಕಿರಣ್ ಕಮಲಾಕರ್ ವಂಟೆ ಮೂರಾಳ್ ತಾಲೂಕು ಭಾಲ್ಕಿ ನಗದು ಬಹುಮಾನ ಮತ್ತು 11,000 ರೂಪಾಯಿ ವಿತರಿಸಲಾಯಿತು. ಪ್ರಾಯೋಜಕರು ಶ್ರೀ ರಾಮ್ ನರೋಟಿ ಮತ್ತು ದ್ವಿತೀಯ ಬಹುಮಾನ ವಿಜಯಕುಮಾರ್ ಶಿವರಾಜ್ ಅಡೆ ಬೀರಿಬಿ ತಾಲೂಕು ಭಾಲ್ಕಿ ನಗದು ಮೊತ್ತ 5,000 ರೂಪಾಯಿ. ಪ್ರಾಯೋಜಕರು ಶ್ರೀ ಸುಭಾಷ್ ನಿರ್ಮಳೆ, ಮಲ್ಲಿಕಾರ್ಜುನ್ ಆಲೂರು, ವ್ಯವಸ್ಥಾಪಕರು ಅಮರೇಶ್ವರ ದೇವಸ್ಥಾನ, ಬಸವರಾಜ್ ದೇಶಮುಖ್, ಶರಣಪ್ಪ ಪಂಚಾಕ್ಷರ್, ವಿಠ್ಠಲ್ ಕೋಳಿ ಹಾಗೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಸೇರಿ ಒಟ್ಟು 48 ಕುಸ್ತಿಪಟುಗಳು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನರು ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಕುಸ್ತಿ ಕ್ರೀಡೆಯ ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸಂಭ್ರಮದಿಂದ ಆಚರಿಸಿದರು. ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಿತು. ಒಟ್ಟಾರೆ ಜಾತ್ರೆ ನಿಮಿತ್ತ ಆಯೋಜಿಸಲಾದ ಈ ಕುಸ್ತಿ ಪಂದ್ಯಾವಳಿ ಗ್ರಾಮೀಣ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವ ಜೊತೆಗೆ ಜನರಲ್ಲಿ ಒಗ್ಗಟ್ಟು ಮತ್ತು ಹರ್ಷವನ್ನು ಹೆಚ್ಚಿಸಿತು. ವರದಿಗಾರರು ಗಜಾನಂದ್ ಪಾಟೀಲ್. ಸದಾ ನೋಡ್ತಾ ಇರಿ ಉಪ್ಪಿ ನ್ಯೂಸ್. ನೇರ ನಿತ್ಯ ನಿರ್ಭೀತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ.